ಮರಿದೇವರು ಶಿವಯೋಗಿ ಮಹಾಸ್ವಾಮಿಗಳು ದುರ್ದುಂಡೇಶ್ವರರ ಪ್ರಸಾದದಿಂದ ಹುಟ್ಟಿದಂತ ಶಿಶು. ಬಾಲ್ಯದಲ್ಲೇ ಸಾಕಷ್ಟು ಲೀಲೆಗಳು ಮತ್ತು ಬಹಳ ತುಂಟಾಟಗಳನ್ನು ನೋಡಿ ಗುರುಗಳ ಹತ್ರ ಬಂದು ಕೇಳಿದಾಗ ಎಲ್ಲ ಮಕ್ಕಳ ತರ ಈ ಮಗು ಇಲ್ಲ, ಬಹಳ ವಿಶೇಷವಾಗಿ. ಹಾಗಾಗಿ ಗುರುಗಳು ಹೇಳ್ತಾರೆ, ಈ ಮಗು ಹುಟ್ಟಿರೋದು ಮನೆಗಾಗಿ ಅಲ್ಲ, ಧರ್ಮಕ್ಕಾಗಿ ಹುಟ್ಟಿರೋ ಮಗುವುದು. ನೀನು ಧರ್ಮಕ್ಕಾಗಿ ನಿನ್ನ ಮಗನನ್ನ ತ್ಯಾಗ ಮಾಡಿದ್ರೆ ಅವನ ಹೆಸರು ಅಮರವಾಗಿರ್ತದೆ ಅಂತ ಗುರುಗಳು ಹೇಳ್ತಾರೆ. ಆ ಅಮರವಾಗಿ ಇರ್ತದೆ ಅನ್ನೋ ಸಂದರ್ಭದಲ್ಲಿ ಬಾಲ್ಯದಲ್ಲೇ ತನ್ನ ಮಗುವನ್ನ ಸಮರ್ಪಣೆ ಮಾಡಿದಂತ ಮರಿದೇವರ ಶಿವಯೋಗಿ ಮಾತಾ ಪಿತೃಗಳು ನಿಜವಾಗಲೂ ಬಹಳ ಒಂದು ರೀತಿ ಅಭಿನಂದನೆಗಳನ್ನು ಸಲ್ಲಿಸಬೇಕಾಗ್ತದೆ. ಪರಮ ಪೂಜ್ಯರಿಗೆ ಅವರು ಸಾಂಗ್ಲಿಯಿಂದ ಬಂದವರು ಅಂತ ಹೇಳ್ತಾರೆ. ಬಹಳ ದೊಡ್ಡ ಶ್ರೀಮಂತರು, ಚಿನ್ನ ಮತ್ತು ಉಡುದಾರ ಚಿನ್ನದ್ದು, ಕೈಗೆ ಉಂಗುರಗಳು, ಇದೆಲ್ಲ ನೋಡಿ ಇವನು ಯಾರೋ ಸಂತ ಆಗ್ತಾನೆ, ಈ ಹುಡುಗ ಏನಿಷ್ಟು ರಾಜನ್ ತರ ಇರ್ಬೇಕಾಗಿರೋ ನೀವೇನ್ ಆಗ್ತಾನೆ ಅಂತ ಹೇಳಿದಾಗ ಆ ಚಿನ್ನವನ್ನ ಹಾಕೊಂಡಿರೋದು ನೋಡಿ ಎಲ್ಲರೂ ಒಂಥರ ಮಾತುಗಳನ್ನು ಕೇಳ್ತಾ ಆ ಮಗುನಲ್ಲೇ ಎಲ್ಲವನ್ನ ತ್ಯಜಿಸಿದ ಗುರುಗಳು ಜೀವನದೊಳಗೆ ಯಾವತ್ತೂ ಬಂಗಾರವನ್ನ ಹಾಕದೆ ಲಿಂಗೈಕ್ಯರಾಗಿರುವಂತ ಒಂದು ವಿಶೇಷತೆಯನ್ನ ನಾವು ಕಂಡಿದ್ದೀವಿ. ಪರಮ ಪೂಜ್ಯರು ಹಾಗೆ ಬೆಳವಾಡಿ ದುರ್ದುಂಡೇಶ್ವರ ಮಠಕ್ಕೆ ಮಹಾಂತಜ್ಜವರ ಅನುಗ್ರಹ ದೀಕ್ಷೆಯನ್ನು ಕೊಟ್ಟು ಆ ಮಠಕ್ಕೆ ವಹಿಸ್ತಾರೆ. ಅಲ್ಲಿ ಅವರ ಹೆಸರು ಮಂಗಳನಾಥ ಅಜ್ಜ ಅಂತ ಕರೀತಾರೆ. ಮಂಗಳನಾಥ ಶಿವಯೋಗಿಗಳು ಅಂತ ಅವ್ರನ್ನ ಮಂಗಳನಾಥ ಅಜ್ಜ ಅಜ್ಜ ಅಂತ ಕರ್ಕೊಂಡು ಬರುವಂತ ವಾಡಿಕೆ ಆಯಿತು. ಅಲ್ಲಿ ನಂತರ ಅವರು ಸುಮಾರು ವರ್ಷಗಳು ಅಲ್ಲಿದ್ರು. ಅಲ್ಲಿಯ ಯಜಮಾನರು ಕಾಟಗಳು ತಡೆಯಕ್ಕಾಗದೆ ಆ ಮಠದಲ್ಲ ಬಿಟ್ಟು ನಾನು ಈ ಮಠಕ್ಕೆ ಕಾಲಿಡಲ್ಲ ಅಂತೇಳಿ ಶಪಿಸಿ ಬರ್ತಾರೆ. ಆ ಮಠಕ್ಕೆ ಇನ್ನೂ ಉತ್ತರಾಧಿಕಾರಿಗಳು ಯಾರು ಆಗಿಲ್ಲ. ಹಾಗೆ ಆ ಯಾರು ತೊಂದರೆ ಕೊಟ್ಟಿದ್ದ ಅವನಿಗೆ ಸುಂಟ್ರು ಗಾಳಿ ಬಂದು ಆ ತೊಲೆ ಬಿದ್ದು ಸತ್ತ ಅಂತ ಬಹಳಷ್ಟು ಜನರು ಹೇಳ್ತಾರೆ. ಬಹುಶಃ ಅಲ್ಲಿದ್ದ ಅವ್ರ ಜರ್ನಿ ಸ್ಟಾರ್ಟ್ ಆಗಿದ್ದು ಪತ್ರಪ್ಪನ ಮಠ ಅಂತ ಧಾರವಾಡದಲ್ಲಿದೆ. ಅಲ್ಲಿ ಅವರೊಂದಿಷ್ಟು ವರ್ಷಗಳು ತಪಸ್ಸು ಮಾಡಿ ಬಂದ ಜನರಿಗೆ ಅವರು ಸುಮ್ಮನೆ ಭಸ್ಮವನ್ನ ಮಂತ್ರಿಸಿಕೊಟ್ರೆ ಸಾಕು ಹುಷಾರಾಗ್ತಿದ್ರು. ಕೆಲವೊಂದು ಔಷಧಿಗಳನ್ನ ಕೊಡುವಂತ ಮಾರ್ಗ ಇತ್ತು. ಆಶೀರ್ವಾದ ಮಾಡಿದ್ರೆ ಸಾಕು ಹುಷಾರಾಗ್ತಾ ಇದ್ರು. ಬಹಳಷ್ಟು ಜನಕ್ಕೆ ತೊಂದರೆ ಇರೋದನ್ನ ಮೊದಲೇ ಸೂಚಿಸ್ತಿದ್ರು. ಹಾಗೆ ಧಾರವಾಡಕ್ಕೆ ಬಂದು ಅಲ್ಲಿ ಬಹಳಷ್ಟು ಜನರನ್ನ ಉದ್ಧಾರ ಮಾಡಿದಂತ ಸಂಗತಿಗಳು ನಾವು ನೋಡಿದ್ದೀವಿ. ಮುಂದಿನ ಸಂಚಿಕೆಯನ್ನ ನಾನು ಮತ್ತೊಮ್ಮೆ ತಮಗೆಲ್ಲ ಹೇಳ್ತೀನಿ. ತಮ್ಮೆಲ್ಲರೂ ಶುಭ.